ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಲಾಕ್ಸ್ ಅಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮ್ಗೋಸ್ಕರ ಕೆಲವೊಂದು ಒಳ್ಳೆ ಟಿಪ್ಸ್ ನ ತಂದಿದ್ದೀನಿ. ಈ ತರ ಟಿಪ್ಸ್ ನ ನೀವು ಮನೆಯಲ್ಲಿ ಬಳಸೋದ್ರಿಂದ ನಿಮ್ಗೆ ತುಂಬಾನೇ ಉಪಯೋಗ ಆಗ್ಬೋದು ಫ್ರೆಂಡ್ಸ್. ನೋಡಿ, ನಾನು ಮೊದಲನೇದಾಗಿ ಇಲ್ಲಿ ನಿಮ್ಗೊಂದು ಟಿಪ್ ತೋರಿಸ್ಕೊಡ್ತಾ ಇದೀನಿ. ಇದು ಬಂದು ಜರ್ಕಿನ್. ನಾವೇನ್ ಮಾಡ್ತೀವಿ, ಈಗ ಬೇಸಿಗೆ ಕಾಲ ಬಂದಿದೆ. ಬೇಸಿಗೆಯಲ್ಲಿ ನಾವ್ ಈ ತರ ಜರ್ಕಿನ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ. ಎಲ್ಲಂದ್ರೆ ಅಲ್ಲಿ ಹಾಕ್ಬಿಡ್ತೀವಿ. ಎಲ್ಲಂದ್ರೆ ಅಲ್ಲಿ ಹಾಕೋದ್ರಿಂದ ಅದು ಗಲೀಜ್ ಆಗ್ಬಿಡುತ್ತೆ, ಮತ್ತೆ ಟೈಮ್ಗೆ ಸಿಗೋದಿಲ್ಲ. ಮತ್ತೆ ನೋಡಿ, ಮತ್ತೆ ಅದಕ್ಕೋಸ್ಕರ ಅದನ್ನ ನೀಟಾಗಿ ಯಾವ ತರ ನೀವು ಕಡಿಮೆ ಪ್ಲೇಸ್ ಅಲ್ಲಿ ಅದನ್ನ ಫೋಲ್ಡ್ ಮಾಡಿ ಇಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ನೀವು ಕೆಳಗಡೆಯಿಂದ ಈ ತರ ನೀವು ಅದನ್ನ ಫೋಲ್ಡ್ ಮಾಡ್ಕೊಬೇಕಾಗತ್ತೆ ಮೇಲಕ್ಕೆ. ನೋಡಿ, ನಾನು ಇದ್ರಲ್ಲಿ ಯಾವ ತರ ತೋರಿಸ್ಕೊಡ್ತಿದ್ದೀನೋ ಅದೇ ತರ ನೀವು ಫೋಲ್ಡ್ ಮಾಡಿ ಇಟ್ಟಿದ್ದೀರಂದ್ರೆ ನಿಮ್ಗೆ ಅದು ಗಲೀಜಾಗಿರೋದಿಲ್ಲ, ಎಲ್ಲಂದ್ರಲ್ಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೀವೆಲ್ಲಾದ್ರೂ ನೀಟಾಗಿ ಈ ತರ ಫೋಲ್ಡ್ ಮಾಡಿ ಇಡ್ಬೋದು. ನೋಡಿ, ಸ್ಲೀವ್ಸ್ ನ ಸಹ ಅಷ್ಟೇ ಕೆಳಗಡೆಯಿಂದ ಫೋಲ್ಡ್ ಮಾಡಿ ಇಟ್ಟಿದ್ದೀನಲ್ಲ, ಅದ್ರ ಒಳಗಡೆ ನೀವು ಈ ತರ ಸೇರ್ಸ್ಕೊಬೇಕಾಗತ್ತೆ ಎರಡೂ ಕಡೆಯಿಂದ. ಎರಡು ಸ್ಲೀವ್ಸ್ ನ ಸೇರ್ಸಿದ್ದಾದ್ಮೇಲೆ ಮೇಲೆ ಭಾಗನ ಸಹ ಅದ್ರೊಳಗೆ ಸೇರ್ಸ್ಕೊಂಬಿಡಿ. ಈ ತರ ಸೇರ್ಸಿ ನೀವು ಈ ತರ ಎಲ್ಲಾದ್ರೂ ಇಟ್ಟಿದ್ದೀರಂದ್ರೆ ಕಬೋರ್ಡ್ ಅಲ್ಲಿ ಆಗ್ಬೋದು, ಎಲ್ಲೇ ಇಡಿ. ನೋಡಿ, ಕಡಿಮೆ ಪ್ಲೇಸ್ ಅಲ್ಲಿ ಅದು ಮತ್ತೆ ಓಪನ್ ಆಗೋದಿಲ್ಲ ನೀಟಾಗಿ. ನೀವ್ ಎಲ್ ಬೇಕಾದ್ರೂ ಇಟ್ಕೊಬಹುದು. ಮತ್ತೆ ಅದು ಸ್ಮೆಲ್ ಬರಬಾರ್ದು ಅಂತ ಹೇಳಿ ನಾನು ಸ್ವಲ್ಪ ಪೌಡರ್ ಹಾಕೊಂಡಿದೀನಿ. ನಿಮ್ ಮನೇಲಿ ಯಾವ್ದಾದ್ರು ಪೌಡರ್ ಇದ್ರೆ ಈ ತರ ಚಿಮ್ಸ್ಕೊಂಬಿಡಿ. ಮತ್ತೆ ನೋಡಿ, ಅದನ್ನ ನಾನು ಡಿಮ್ ಕವರ್ ಅಲ್ಲಿ ಹಾಕಿರ್ತಿದೀನಿ. ಯಾಕಂದ್ರೆ ಅದ್ರ ಮೇಲೆ ಧೂಳು ಏನು ಕುತ್ಕೊಂಡಿರ, ಅದು ಗಲೀಜ್ ಆಗ್ದಿರಾ ನೀಟಾಗಿರ್ಲಿ ಅಂತ ನಾನೊಂದು ಡಿಮ್ ಕವರ್ ಅಲ್ಲಿ ಇಡ್ತಾ ಇದೀನಿ. ಈ ತರ ನೀವು ಇಟ್ಟಿದ್ದೀರಂದ್ರೆ ಎಲ್ ಬೇಕಾದ್ರೂ ಇಟ್ಕೊಬಹುದು ಫ್ರೆಂಡ್ಸ್. ಮತ್ತೆ ನೋಡಿ, ನೆಕ್ಸ್ಟ್ ಟಿಪ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಬಿಳಿ ಸೀರೆ ಅಥವಾ ಬಿಳಿ ಬಟ್ಟೆ ಮೇಲೆ ಕಾಫಿ ಟೀ ಬಿದ್ದಿದೆ ಅಂದ್ರೆ ಅದು ಹೋಗೋದಿಲ್ಲ ಅಂತ ನಾವ್ ಅನ್ಕೊಂತೀವಿ. ಆದ್ರೆ ಖಂಡಿತ ಅಲ್ಲ. ನೋಡಿ, ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಆ ತರ ನೀವು ಮಾಡಿದೀರಂದ್ರೆ ಯಾವ್ದೇ ಟೀ ಕಾಫಿದು ಕರೆ ಇದ್ರು ತುಂಬಾ ನೀಟಾಗಿ ಹೊಟ್ಟೋಗುತ್ತೆ. ಒಂದ್ಸಲ ನೋಡಿ, ನಾನು ನಿಮ್ ಮುಂದೆನೆ ಮಾಡಿ ತೋರಿಸ್ತೀನಿ ಇದನ್ನ. ನೋಡಿ, ಟೀ ಕಾಫಿ ಇದು ಕರೆನ ಇದು ಬಂದ್ಬಿಟ್ಟು ನಾನು ಸ್ವಲ್ಪ ಶಾಂಪೂ ಹಾಕೊಳ್ತಿದೀನಿ. ನಿಮ್ ಮನೆಯಲ್ಲಿ ಯಾವ ಶಾಂಪೂ ಇದ್ರೆ ನೀವು ಅದನ್ನ ಬಳಸ್ಬೋದು. ನಾನ್ ಬಂದ್ಬಿಟ್ಟು ಕ್ಲಿನಿಕ್ ಪ್ಲಸ್ ಶಾಂಪೂ ತಗೊಂಡಿದೀನಿ. ಕ್ಲಿನಿಕ್ ಪ್ಲಸ್ ಶಾಂಪೂ ನಿಮ್ ಮನೇಲಿ ಯಾವ್ದಿದ್ರು ಪರವಾಗಿಲ್ಲ ಫ್ರೆಂಡ್ಸ್. ನೋಡಿ, ಮತ್ತೆ ನೀವು ಯಾವ್ದು ಹಾರ್ಡ್ ಆಗಿರೋ ಬ್ರಷ್ ತಗೊಂಬೇಡಿ. ಒಂದು ಸಾಫ್ಟ್ ಆಗಿರೋ ಬ್ರಷ್ ನ ತಗೊಳ್ಳಿ. ಈ ತರ ನಾನು ಹಲ್ಲುಜ್ಜೋ ಬ್ರಷ್ ನೇ ತಗೊಂಡಿದೀನಿ. ಈ ತರ ಬ್ರಷ್ ಅಲ್ಲಿ ನೀವು ನೀಟಾಗಿ ಉಜ್ಕೊಂಡ್ಬಿಟ್ಟಿದ್ದೀರ ಅಂದ್ರೆ ಆ ಕರೆ ಒಂದು ಚೂರು ಇರೋದಿಲ್ಲ, ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ. ನೋಡಿ, ನೀವು ಮತ್ತೆ ವಾಶ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನೀರಲ್ಲಿ ಅದು ಒಂದು ಚೂರು ಕರೆ ಇರ್ದಿರ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್. ಮತ್ತೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಅದ್ರ ಮೇಲೆ ಕರೆ ಇತ್ತು ಅಂತ. ಈ ತರ ಟಿಪ್ಸ್ ನ ನೀವು ಫಾಲೋ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಯಾವ ತರ ನಿಮ್ ಮುಂದೆನೆ ರಿಸಲ್ಟ್ ನಾನು ಮಾಡಿ ತೋರಿಸ್ತಿದೀನಿ. ನೋಡಿ, ನೀವೇ ನೋಡ್ಬೋದು ಆಗ್ಲೇ ಹೇಗಿತ್ತು ಕರೆ ಅಂತ. ಈಗ ಎಷ್ಟು ಸುಲಭವಾಗಿ ಹೊಟ್ಟೋಯ್ತಂತ. ನೀವು ಈ ತರ ಕರೆ ಆದಾಗ ಟೆನ್ಷನ್ ತಗೊಂಡಿರಾ ಈ ತರ ನೀವು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತೆ ನೋಡಿ, ನೆಕ್ಸ್ಟ್ ಟಿಪ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಈ ತರ ಸೀರೆನ ಕೆಳಗಡೆಯಿಂದ ಒಂದ್ಸಲ ಫೋಲ್ಡ್ ಮಾಡಿದೆ, ಮತ್ತೆ ಮೇಲೆಯಿಂದ ಇನ್ನೊಂದ್ಸಲ ಫೋಲ್ಡ್ ಮಾಡ್ಬಿಟ್ಟು 2 ಲೇಯರ್ ನಾನು ಎತ್ಕೊಂತಾ ಇದ್ದೀನಿ. ಎತ್ತಿದ್ದಾದ್ಮೇಲೆ ಅದ್ರೊಳಗಡೆ ಸೀರೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ನೀವು ಸೇರಿಸಿ ಸೀರೆನ ಇಟ್ಟಿದ್ದೀರಂದ್ರೆ ಅದು ಬಿಚ್ಚೋಗೋದು ಇಲ್ಲ, ಜಾರೋದಿಲ್ಲ. ಸೀರೆ ನೀವು ಹೇಗೆ ಇಟ್ಟಿದ್ದೀರೋ ಹಾಗೆ ಇರುತ್ತೆ. ನೀವು ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಬೇಕಾದ್ರೆ ಅದ್ರೊಳಗಡೆ ನಾವು ಫೋಲ್ಡ್ ಒಳಗಡೆ ದೂರ್ಸಿದೀವಲ್ಲ ಸೇರ್ಸಿರೋ ಹತ್ರ, ನೀವು ಬೇಕಾದ್ರೆ ಬ್ಲೌಸ್ ಮತ್ತೆ ಪೆಟಿಕೋಟ್ ಸಹ ನೀವು ಅದ್ರಲ್ಲಿ ಇಡ್ಬೋದು. ಆಗ ಎಲ್ಲ ಒಂದೇ ಕಡೆ ಇರೋದ್ರಿಂದ ನಿಮ್ಗೆ ಹುಡುಕೋ ಅವಶ್ಯಕತೆನೂ ಇರೋದಿಲ್ಲ. ತುಂಬಾ ಸುಲಭವಾಗಿ ನೀವು ಇದನ್ನ ಅಲ್ಲೇ ಸಿಗುತ್ತೆ ನಿಮ್ಗೆ. ನೀವೆಲ್ಲಿ ಬೇಕಾದ್ರೂ ನೀವು ಇದನ್ನ ಅರೇಂಜ್ ಮಾಡಿ ಇಡ್ಬೋದು. ಮತ್ತೆ ನೋಡಿ, ಆಂಗರ್ ಅಲ್ಲಿ ನಾನು ಬ್ಲೌಸ್ ಮತ್ತೆ ಪೆಟಿಕೋಟ್ ಹಾಕ್ಬಿಟ್ಟು ಕೆಳಗಡೆಯಿಂದ ಒಂದ್ಸಲ ಈ ತರ ಒಳಗೆ ಹಾಕೊಂತಿದೀನಿ. ಆಂಗರ್ ಒಳಗೆ ನಾನು ಹೇಗ್ ಹಾಕ್ತಿದ್ದೀನೋ ಅದೇ ತರ ನೀವು ಮೇಲಿಂದಾನು ಹಾಕಿ ಈ ತರ ನೀವು ಹ್ಯಾಂಗಿಂಗ್ ಮಾಡಿದೀರಂದ್ರೆ ಸೀರೆ ಯಾವುದೇ ಕಾರಣಕ್ಕೂ ಓಪನ್ ಆಗೋದಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಆಂಗರ್ ಅಲ್ಲಿ ಹಾಗೆ ಹಾಕಿಡೋದ್ರಿಂದ ಸೀರೆ ಜಾರ್ತಾ ಇರುತ್ತೆ, ಅಥವಾ ಸ್ಪೇಸು ಅಷ್ಟೊಂದು ಇರೋದಿಲ್ಲ. ಆತರ ಇದ್ದಾಗ ನೋಡಿ, ಬ್ಲೌಸ್ ಮತ್ತೆ ಪೆಟಿಕೋಟು ಎಲ್ಲ ಹಾಕಿ ನೀವು ಈ ತರ ಹಾಕಿಟ್ಟಿದ್ದೀರಂದ್ರೆ ತುಂಬಾ ನೀಟಾಗಿ ನೀವು ಅರೇಂಜ್ ಮಾಡ್ಕೋಬಹುದು. ಈ ತರ ಮಾಡಿಟ್ರೆ ಅದು ಸೀರೆ ಜಾರೋದು ಇಲ್ಲ, ತುಂಬಾ ನೀಟಾಗಿ ನೀವು ಅರೇಂಜ್ ಮಾಡ್ಕೋಬಹುದು ಫ್ರೆಂಡ್ಸ್. ಮತ್ತೆ ನೋಡಿ, ನೆಕ್ಸ್ಟ್ ಟಿಪ್ ನಾನು ನಿಮ್ಗೆ ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಹಳೆ ಲೆಗ್ಗಿನ್ಸ್ ನ ಏನ್ ಮಾಡ್ತೀವಿ, ಬಿಸಾಡ್ತೀವಿ. ಖಂಡಿತ ನೀವು ಹಳೆ ಲೆಗ್ಗಿನ್ಸ್ ನ ಯಾವುದೇ ಕಾರಣಕ್ಕೂ ಬಿಸಾಡಕ್ಕೆ ಹೋಗ್ಬೇಡಿ. ನೋಡಿ, ಇದು ನಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ. ನಾವು ಸ್ಯಾರಿ ಒಳಗಡೆ ಪೆಟಿಕೋಟ್ ಹಾಕ್ತಿವಲ್ಲ, ಅದು ಶೇಪ್ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಶೇಪ್ದು ಪೆಟಿಕೋಟ್ ಬಂದ್ಬಿಟ್ಟು ನಾವು ಸಾವಿರಾರು ರೂಪಾಯಿ ಕೊಟ್ಟು ನಾವು ತಗೊಂಡ್ಬರ್ತೀವಿ. ಆ ಸಾವಿರಾರು ರೂಪಾಯಿ ಕೊಟ್ಟು ತಗೊಂಡ್ಬರೋ ಬದಲು ನೋಡಿ, ಈ ತರ ನೀವು ಲೆಗ್ಗಿನ್ಸ್ ನ ನೀವು ಬಳಸಿದೀರಂದ್ರೆ ಹಾಕಿದೀರಂದ್ರೆ ತುಂಬಾನೇ ಚೆನ್ನಾಗಿ ಶೇಪ್ ಇರತ್ತೆ. ನೀವ್ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ನಾನು ಕಟ್ ಮಾಡ್ತಿದ್ದೀನಲ್ಲ ಅದೇ ತರ ನೀವು ಕೆಳಗಡೆ ಇದನ್ನ ಈ ತರ ಕಟ್ ಮಾಡ್ಕೊಳ್ಳಿ. ನಾನು ಯಾವ ತರ ತೋರಿಸ್ತಿದ್ದೀನಿ ಆ ತರ ಈ ತರ ನೀಟಾಗಿ ಓಪನ್ ಮಾಡ್ಕೊಂಡ್ಬಿಟ್ಟು ಆ ಸೈಡ್ಸ್ ಅಲ್ಲಿ ನೀವು ಸ್ವಲ್ಪ ಹೊಲಿಗೆ ಹಾಕೊಬೇಕಾಗತ್ತೆ ಬೇಕಾದ್ರೆ. ಅಂದ್ರೆ ನಿಮ್ ಟೈಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆ ಸೈಡ್ಸ್ ಕಾರ್ನರ್ಸ್ ಇರುತ್ತಲ್ಲ
ಆ ಸೈಡಲ್ಲಿ ಬೇಕಾದ್ರೆ ನೀವು ಹೊಲಿಗೆ ಹಾಕೊಬಹುದು. ಮತ್ತೆ ನೋಡಿ ಹೊಲಿಗೆ ಹಾಕಿದ್ದಾದ್ಮೇಲೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದನ್ನ ಅಂದ್ರೆ ಮೇಲೆ ನಾಡಿ ಬಂದಿರುತ್ತಲ್ವಾ, ಅಲ್ಲಿ ಎಲಾಸ್ಟಿಕ್ ಹತ್ರ ನೀವು ಯಾವ್ದಾದ್ರು ನಾಡಿನ ನೀವು ಈ ತರ ಕಟ್ ಮಾಡಿ ಒಳಗೆ ಸೇರ್ಸ್ಕೊಬಹುದು. ಈ ತರ ಸೇರ್ಸ್ಕೊಂಡು ಮತ್ತೆ ನೀವು ಬಳಸಿ ತುಂಬಾ ಚೆನ್ನಾಗಿ ಸೀರೆ ಕುತ್ಕೊಳ್ಳುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಇದರ ಮೇಲೆ ಪೆಟಿಕೋಟ್ ಸಹ ಹಾಕೊಂಡು ಮತ್ತೆ ಹಾಕೊಳ್ಳಿ. ಮತ್ತೆ ನೋಡಿ ಅದು ತುಂಬಾ ಚೆನ್ನಾಗಿ ಶೇಪ್ ಕಾಣುತ್ತೆ. ನೀವು ಯಾವ ತರ ನೀವು ಆ ಶೇಪ್ದು ಪೆಟಿಕೋಟ್ ತಗೊಂಡ್ ಬರ್ತೀರೋ ಅದೇ ತರಾನೇ ಇದು ಇರುತ್ತೆ ಫ್ರೆಂಡ್ಸ್. ನೋಡಿ ನಾವು ₹1000 ಖರ್ಚು ಮಾಡಿ ಏನ್ ಮಾಡ್ತೀವಂದ್ರೆ ಆ ತರ ಪೆಟಿಕೋಟ್ಸ್ ನ ತಗೊಂಡ್ ಬರ್ತೀವಲ್ಲ, ಅದ್ರ ಬದಲು ಈ ತರನೇ ಮನೆಯಲ್ಲಿ ಮಾಡ್ಕೊಂಡಿದೀರಂದ್ರೆ ನಿಮ್ಗೆ ತುಂಬಾನೇ ಉಪಯೋಗ ಆಗ್ಬೋದು. ಒಂದ್ಸಲ ನೀವು ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ, ಒಂಥರ ಸಾಫ್ಟ್ ಆಗಿರುತ್ತೆ. ನಾವ್ ಯಾವ್ದೇ ತರ ದಪ್ಪ ಇರೋರು ಸಹ ಅಷ್ಟೇ ಸಣ್ಣ ಕಾಣೋ ತರ ಇರುತ್ತೆ ಇದು. ನೀವ್ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ತರ ಮಾಡಿದೀರಂದ್ರೆ ನೋಡಿ, ಈ ತರ ನೀಟಾಗಿ ಸೀರೆ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ಮತ್ತೆ ಒಂದು ನೆಕ್ಸ್ಟ್ ಟಿಪ್ ನಾನು ನಿಮ್ಗೆ ಇದ್ರಲ್ಲೇ ತೋರಿಸ್ಕೊಡ್ತೀನಿ. ಇದು ಬಂದು ನೋಡಿ, ನಾವು ಪ್ಲಾಸ್ಟಿಕ್ ಬಾಟಲ್ ನ ನಾವೇನ್ ಮಾಡ್ತೀವಿ ಅಂದ್ರೆ ಬಿಸಾಡ್ಬಿಡ್ತೀವಿ. ನೋಡಿ ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ ಬಾಟಲ್ ನ ಬಿಸಾಡಕ್ ಹೋಗ್ಬೇಡಿ. ಈ ತರ ನೋಡಿ ಚಿಕ್ಕದಾಗಿ ರೌಂಡ್ ಆಗಿ ಕಟ್ ಮಾಡಿ ಈ ತರ ಆಂಗರ್ ಮಧ್ಯದಲ್ಲಿ ಸೇರಿಸ್ಕೊಂಡು ನೀವು ಸೀರೆನ ಅರೇಂಜ್ ಮಾಡಿದೀರಂದ್ರೆ ತುಂಬಾ ಚೆನ್ನಾಗಿ, ನೀವು ಎಷ್ಟು ಸೀರೆ ಬೇಕಾದ್ರೂ ಇದೇ ತರ ಅರೇಂಜ್ ಮಾಡ್ಕೊಬಹುದು. ನೋಡಿ ಕಡಿಮೆ ಸ್ಪೇಸ್ ಅಲ್ಲೇ ನೀವು ಈ ತರ ಅರೇಂಜ್ ಮಾಡ್ಕೊಂಡ್ರೆ ಆ ಪ್ಲಾಸ್ಟಿಕ್ ಬಾಟಲ್ ಆಗಿರೋದ್ರಿಂದ ಅದು ಕಿತ್ತೋಗೋದು ಸಹ ಇಲ್ಲ, ಎಷ್ಟೇ ವೆಯ್ಟ್ ಇದ್ರೂನು. ನೋಡಿ ನೀಟಾಗಿ ಈ ತರ ನೀವು ಒಂದ್ರ ಕೆಳಗೆ ಒಂದು ಈ ತರ ಜೋಡಿಸ್ಕೊಬಹುದು. ನೋಡಿ ಎಲ್ಲಾ ಆಂಗರ್ ನ ಸಹ ಅಷ್ಟೇ ಒಂದೇ ಸೈಡ್ ಅಲ್ಲೇ ನೀವು ನೀಟಾಗಿ ಈ ತರ ಜೋಡಿಸ್ಕೊಬಹುದು ಫ್ರೆಂಡ್ಸ್. ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ. ನಾನ್ ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ಸ್ ನಿಮ್ಗೆ ಬರ್ತಿರುತ್ತೆ. ಅದೇ ತರ ನನ್ನ ಚಾನಲ್ ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.